ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮತ್ತು ಗ್ರಾಮಾಂತರ ಒಂದು ಅಧ್ಯಕ್ಷರು, ಬಿಜೆಪಿ ಅಧ್ಯಕ್ಷರು, ಪಕ್ಷದ ಕಟ್ಟಾಳು ಆಗಿರ್ತಕ್ಕಂಥ ನಮ್ಮ ಯುವಕರು, ನಮ್ಮ ಸುರೇಶ್ ಅವರ ಒಂದು ಜನ್ಮದಿನದ ಅಂಗವಾಗಿ ಅವರಿಗೆ ಮೊಟ್ಟ ಮೊದಲನೇದಾಗಿ ನಾವು ಆತ್ಮೀಯವಾದಂಥ ಒಂದು ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ಸುರೇಶ್ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ. ಯಾಕಂದ್ರೆ ಆ ಗಂಗಮ್ಮ ದೇವಿಯ ಒಂದು ದರ್ಶನ ಮಾಡಿ ಆ ತಾಯಿಯ ಒಂದು ಆಶೀರ್ವಾದವನ್ನು ಪಡೆಯುವಂತ ಒಂದು ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಎರಡನೇದಾಗಿ ನಮಗೆ ಸುರೇಶ್ ಅವರಿಗೆ ನಾವು ಧನ್ಯವಾದಗಳನ್ನ ನಾವೆಲ್ಲರೂ ಕೂಡ ಅರ್ಪಿಸಲಿಕ್ಕೆ ಇಷ್ಟಪಡ್ತೇವೆ. ನಾನು ಮೊದಲಿಂದ ಕೂಡ ನಾನು ಸುರೇಶ್ ಅವ್ರು ನೋಡ್ತಾ ಇದ್ದೀನಿ. ಏನು ಇವತ್ತು ಒಂದು NDA ಸರ್ಕಾರ ಇರೋದ್ರಿಂದ ನಾವು ಒಟ್ಟೊಟ್ಟಿಗೆ ಕೆಲಸ ಮಾಡಿರ್ತಕ್ಕಂಥವ್ರು, ಪಕ್ಷದ ಕಟ್ಟಾಳಾಗಿ ಅವ್ರು ಎಲ್ಲಿರ್ತಾರೋ ಅವರು ಪ್ರಾಮಾಣಿಕವಾಗಿ ಅಲ್ಲಿ ಕೆಲಸ ಮಾಡಿ ಆ ಎಲ್ಲಿ ಯಾವ ಪಕ್ಷ ಇಲ್ದಲ್ಲಿರ್ತಾರೋ ಆ ಪಕ್ಷಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂತ ಒಬ್ಬ ಕಟ್ಟಾಳು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೊ ಒಂದು ಸಮಯ ಪ್ರಜ್ಞೆ ಮತ್ತು ಪಕ್ಷ ನಿಷ್ಠೆ ಮತ್ತು ಎಲ್ಲಾ ರೀತಿಯಲ್ಲೂ ಕೂಡ ರಾಜಕೀಯವಾಗಿ ಬಹಳ ಎತ್ತರಕ್ಕೆ ಬೆಳೀತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ನಮ್ಮ ನಾಗರಾಜನವರು ಹೇಳಿದಾಗೆ ಅವರ ಒಂದು ರಾಜಕೀಯ ಭವಿಷ್ಯ ಬಹಳಷ್ಟು ಪ್ರಜ್ವಲವಾಗಿರ್ಲಿ. ಇನ್ನ ಯುವಕರು ಅವ್ರು ಇನ್ನ ಬಹಳಷ್ಟು ರಾಜಕೀಯ ಮಾಡೋದಿದೆ. ಅವರ ರಾಜಕೀಯ ಭವಿಷ್ಯ ಮುಂದಿನ ದಿನಗಳಲ್ಲಿ ಒಂದು ಸುಖಮಯವಾಗಿರ್ಲಿ, ಒಂದು ಬಹಳ ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತಾ, ವಿಶೇಷವಾಗಿ ಅವ್ರ ತಂದೆಯವರು ನನಗೆ ತುಂಬಾ ಆತ್ಮೀಯರು. ನನ್ನ ಮನೆ ತಾನೇ ಗೊತ್ತಾದ ಇಂಥ ಯಾರ ಮಗ ಅಂತ ಗೊತ್ತಾದ್ಮೇಲೆ ಅವ್ರ ತಂದೆ ನನ್ಗೆ ತುಂಬಾ ಆತ್ಮೀಯರು. ಸೊ ಇವತ್ತು ಸುರೇಶ್ ಅವರು ಏನು ಇವತ್ತು ತಮ್ಮ ಜನ್ಮದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಇನ್ನಷ್ಟು ಜನ್ಮದಿನ ಆಚರಣೆ ಮಾಡಿಕೊಂಡು ಅವರ ಭಗವಂತ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಸುಖ ಶಾಂತಿ ನೀಡಲಿ ಅಂತ ಕೂಡ ದೇವರಲ್ಲಿ ಪ್ರಾರ್ಥಿಸಿ, ಆ ಗಂಗಮ್ಮ ತಾಯಿ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ಅಂತ ಕೂಡ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಸುರೇಶ್ ಅವರ ಒಂದು ಹುಟ್ಟುಹಬ್ಬದ ಆಚರಣೆಯನ್ನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಶುಭಾಶಯನ್ನು ಕೋರ್ತಾ, ಏನು ನಮ್ಮ ನಾಗಣ್ಣವರು ಅಧ್ಯಕ್ಷರು, ಈಗ ನಮ್ಮ ಸುರೇಶನ ಅಧ್ಯಕ್ಷರು ಒಂದೇ ವೇದಿಕೆ ಮೇಲೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ದೇವರು ಆಯುಷ್, ಐಶ್ವರ್ಯ, ಅಂತಸ್ತು, ಅಧಿಕಾರ ಎಲ್ಲಾನು ಕೊಟ್ಟು ದೇವರು ಒಂದು ಆಶೀರ್ವಾದ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಯಾಕಂದ್ರೆ ನಮ್ಮ ಸುರೇಶ್ ಯಾವತ್ತು ಇದ್ರೂ ನಗ್ನಗ್ತಾನೆ ಇರ್ತಾನೆ. ಬಹುಶಃ ನಾನು ಸುಮಾರು ಯಾವತ್ತು ಎಲ್ಲರ ಹತ್ರ ನಂಗೆ ಅದೇ ರೀತಿ ಇರ್ತಾನೆ. ಅವ್ರು ಅದೇ ರೀತಿ ನಗ್ನಗ್ತಾನೆ ಇರ್ಲಿ, ಒಂದು ಒಳ್ಳೆಯ ಒಂದು ಭವಿಷ್ಯ ಇದೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಆ ದೇವಿಯ ಒಂದು ಅವ್ರಿಗೆ ಆಶೀರ್ವಾದ ಸದಾ ಇರ್ಲಿ. ಅವರು ಒಳ್ಳೆಯ ಹುಡುಗ, ಯಾಕಂದ್ರೆ ಯುವಕರಾಗಿದ್ದಾರೆ, ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ಹುಡುಗ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಏನು ಇವತ್ತಿನ ದಿನ ತೊಂಡಳ್ಳಿ ಗ್ರಾಮದಲ್ಲಿ ಫಸಲ ಗಂಗಮ್ಮ ಆ ದೇವಿಯ ಆಶೀರ್ವಾದದಿಂದ ನಮ್ಮ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರು ಮತ್ತು ಬಿಜೆಪಿ ಸುರೇಶ್ ಅವರು, ನನ್ನ ಮೊಬೈಲಲ್ಲೇ ಸೇವ್ ಮಾಡ್ಕೊಂಡಿರೋದು ಬಿಜೆಪಿ ಸೂರಿ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ಸುರೇಶ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ, ಏನು ನಮ್ಮ ನಾಯಕರು ಇಷ್ಟೊತ್ತು ಹೇಳಿದ್ರು, ಅವ್ರಿಗೆ ಒಳ್ಳೆ ರಾಜಕೀಯ ಭವಿಷ್ಯತ್ತು ಇದೆ, ಅವರು ಉಜ್ವಲವಾಗಿ ರಾಜಕೀಯದಲ್ಲಿ ಮುಂದೆ ಬರಲಿ ಅಂತ ನಮ್ಮ ಹಿರಿಯರೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಆ ಫಸಲ ಗಂಗಮ್ಮನ ಕೂಡ ಆಶೀರ್ವಾದ ಬಿಜೆಪಿ ಸುರೇಶನ ಮೇಲೆ ಮತ್ತು ಈ ಸುತ್ತಮುತ್ತಲಿನ ಇಲ್ಲಿ ಬಂದಿರೋ ಎಲ್ಲ ನಾಗರಿಕರ ಮೇಲೆ ಕೂಡ ಇರಲಿ ಅಂತ ಹೇಳಿ, ನನಗೆ ಈ ಅವಕಾಶಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅಶೋಕ್ ಚೇರ್ಮನ್ ಅವರು, ನಮ್ಮೆಲ್ಲ ಹಿರಿಯರು, ನಮ್ಮ ವಿಜೇಂದ್ರ ಅವರು ಎಲ್ಲ ಬಂದಿದ್ದಾರೆ ತುಂಬ. ಇವತ್ತು ಮೊದಲಾಗಿ ನಮ್ಮ ಏನು ಮುಳಬಾಗಿಲಿನ ನಮ್ಮ ಮಂಡಲಾಧ್ಯಕ್ಷರು, ಆತ್ಮೀಯರು, ತುಂಬ ಯುವ ಮೋರ್ಚಾ ಇದ್ದಾಗಿಂದ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಪ್ರಸ್ತುತ ಇವಾಗ ಗ್ರಾಮಾಂತರ ಅಧ್ಯಕ್ಷರಾಗಿದ್ದಾರೆ. ತುಂಬ ಉತ್ಸಾಹಿ, ಫಾಸ್ಟ್, ಜಾಸ್ತಿ ಕೆಲಸ ಮಾಡೋದ್ರಲ್ಲಿ ಹೇಳ್ತಾ ಇದ್ರು ಅಶೋಕ್ ತುಂಬ ಚೇರ್ಮನ್. ಕರೆಕ್ಟಾಗಿ ನನ್ನ ಮಾತಿಗೆ ಹೇಳ್ತಾರಪ್ಪ ಅಂದ್ಕೊಂಡೆ ನಾನು. ಖಂಡಿತವಾಗಿ ಉತ್ಸಾಹಿ, ಮನ್ಸಲ್ಲಿ ಏನು ಇಟ್ಕೊಳಲ್ಲ, ಡ್ಯಾಶು ಏನು ಮನ್ಸಿಗೆ ಬಂದ್ರೆ ಅದು ಹೇಳ್ಬಿಡ್ತಾರೆ ಅಂಥ ವ್ಯಕ್ತಿ. ಇವತ್ತು ಹುಟ್ಟುಹಬ್ಬ ಮಾಡಿಕೊಂಡು ಫಸಲ ಗಂಗಮ್ಮ ಅವ್ರದ್ದು ಜಾತ್ರೆ ಪ್ಲಸ್ ಊರಹಬ್ಬ ಮತ್ತು ಅವ್ರು ಹುಟ್ಟಿದ ಹಬ್ಬ ಆಗ್ತಾ ಇರೋದು ತುಂಬ ಒಳ್ಳೆಯದು. ಇವತ್ತು ಅದೇ ರೀತಿ ನಮ್ಮ ಮೋದಿಯವರು 12 ವರ್ಷ 4399 ದಿವಸಗಳ ಕಾಲ ಇವತ್ತು ಸುದೀರ್ಘವಾದಂಥ ಪ್ರಧಾನಮಂತ್ರಿ ಆಗಿದ್ದ ದಿವಸ ನಾವು ಕೋಲಾರದಲ್ಲಿ ಎಲ್ಲ ಇಡೀ ರಾಷ್ಟ್ರದಲ್ಲಿ ಇವತ್ತು ಪೂಜೆ ಮಾಡಿ ದೇವ್ರಿಗೆ ಸಲ್ಲಿಸಿ ಅವ್ರು ಇನ್ನೊಂದು 12 ವರ್ಷ ಸೇವೆ ಸಲ್ಲಿಸ್ಬೇಕು. ಆ ದಿವಸ ನಮ್ಮ ಸುರೇಶ್ ಅವ್ರದ್ದು ಇವತ್ತು ಹುಟ್ಟಿದಬ್ಬ ಆಗಿರೋದು. ಎಲ್ಲ ಪಕ್ಷಾತೀತ ಸ್ನೇಹಿತರಿಗೆ ಸೇರಿರೋದು ಖುಷಿ ಆಗ್ತದೆ. ಏನು ಅವ್ರು ಹೇಳಿದ್ರು, ಖಂಡಿತವಾಗಿ ಇವರು ಒಳ್ಳೆ ಆಕ್ಟಿವ್, ಬಿಜೆಪಿಯಲ್ಲಿ ತುಂಬ ಆಕ್ಟಿವ್ ಆಗಿದ್ರೆ ಅವ್ರಿಗೆ ಖಂಡಿತವಾಗಿ ಜವಾಬ್ದಾರಿ ಸಿಗ್ತದೆ, ಅದರಲ್ಲಿ ಎರಡೇನು ಮಾತಿಲ್ಲ.
ಎಲ್ಲರ ಆಶೀರ್ವಾದ ಅವ್ರಿಗಿದೆ. ಯಾಕಂದ್ರೆ ಅವರು ಎಲ್ಲರನ್ನೂ ತುಂಬಾ ಚೆನ್ನಾಗಿ ಹತ್ತಿರದಿಂದ ನೋಡ್ತಾರೆ, ಮತ್ತೆ ಎಲ್ಲರೂ ಅವ್ರನ್ನ ಪ್ರೀತಿ ಮಾಡ್ತಾರೆ, ಬೇರೆಯವ್ರನ್ನ ಪ್ರೀತಿ ಮಾಡ್ತಾರೆ. ಆ ಕಾರಣಕ್ಕೆ ಇವತ್ತು ನಾವು ಊಟ ಕೂಡ ಮಾಡಿದ್ರೆ ಇವ್ರು ಊಟ ಮಾಡೋರಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ದೇವರು ಅವ್ರಿಗೆ ಭಗವಂತ ಫಸ್ಟು ಆರೋಗ್ಯ ಆಯಸ್ಸು ಕೊಟ್ಟು ಅವ್ರು ಏನು ಕೇಳ್ತಾರೆ ಅದು ಸಿಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಲವತ್ತನೇ ವರ್ಷದ ಬರ್ಡೆ. ಅವರು ಅರ್ಧ ವಯಸ್ಸು ರಾಜಕೀಯದಲ್ಲೇ ಕಳೆದಿದ್ದಾರೆ ಈ ಚಿಕ್ಕ ವಯಸ್ಸಿಗೆ. ನಮ್ಮ ಡಿ ಕೆ ಶಿವಕುಮಾರ್ ಎಂಟ್ರ್ ಆದ್ರಲ್ಲ ಹಂಗೆ, ಅಂದ್ರೆ ಬಿಜೆಪಿಲಿ ಸುಮಾರು ಜನ ಇದು ಯಂಗ್ಸ್ಟರ್ಸ್ ಇದ್ದಾರೆ. ಇವ್ರು ರಾಜ್ಯಾಧ್ಯಕ್ಷ ಅಂತೀರೇನು ನಮ್ಮ ಕ್ಷೇತ್ರ ಗ್ರಾಮಾಂತರ ಅಧ್ಯಕ್ಷರು. ಅವರು ನಾನು MLA ಆದಾಗ್ಲಿಂದನೂ ಪಕ್ಷ ಪಾರ್ಟಿ ನೋಡ್ತಾ ಇರಲಿಲ್ಲ. ನಾನಂದ್ರೆ ಬಹಳ ಇಷ್ಟ. ಮನೆ ಕರ್ಕೊಂಡು ಹೋಗಿದ್ದಾರೆ, ಊಟ ಹಾಕಿದ್ದಾರೆ, ನನ್ನ ಬಂದು ಏನಾದ್ರು ಕೆಲಸ ಕಾರ್ಯದ ಹತ್ರ ಕೇಳಿದ್ದಾರೆ, ಮಾಡಿದ್ದಾರೆ. ಆ ಥರ ಯಾವುದೂ ಭೇದ ಇಲ್ಲ. ನಿಷ್ಕಲಂಕವಾದ ಮನಸ್ಸು ಒಂದು ಸುರೇಶ್ ಅವ್ರದ್ದು ಭವಿಷ್ಯ ಇನ್ನೂ ಚೆನ್ನಾಗಿದೆ, ಬಹಳ ಉಜ್ವಲವಾಗಿದೆ ಅಂತ ನಾನು ಭಾವಿಸಿದ್ದೀನಿ. ಜನಾನುರಾಗಿ ಸ್ನೇಹಜೀವಿ, ದೊಡ್ಡಸ್ತಿಕೆ ಏನೂ ಇಲ್ಲ ಪಾಪ ಇನ್ನು. ಆಯ್ತು, ಇವತ್ತು ನೋಡಿ ದೇವ್ರು ನಿಮ್ಗೆ ಅನುಕೂಲ ಮಾಡಿದ್ದಾನೆ, ಮಳೆ ಇಲ್ಲ, ಬಿಡು ಕೊಟ್ಟಿದ್ದಾನೆ. ಈ ಕಾರ್ಯಕ್ರಮ ಚೆನ್ನಾಗಿ ಅದ್ದೂರಿಗೆ ಆಗ್ತಾ ಇದೆ. ದಾರಿಯಲ್ಲಿ ಎಲ್ಲ ಲೀಡರ್ ಸಿಕ್ಕಿದ್ರು, ಅಡ್ಡ ಬಂದರು, ಮಾತಾಡ್ಸ್ಕೊಂಬಂದೆ. ಸೊ ಸಾವಿರಾರು ಜನನ ಕರೆದು ಇವತ್ತು ಎಲ್ರಿಗೂ ಅನ್ನ ಸಂತರ್ಪಣೆ ಮಾಡಿ ಹಬ್ಬನ ಆಚರಿಸ್ಕೊತಾ ಇದ್ದೀರಾ, ಹುಟ್ಟದಬ್ಬನ. ಇದಿರಬೇಕು. ಇದು ಸುರೇಶ್ ಫಸ್ಟ್ ಹುಟ್ಟದಬ್ಬಕ್ಕೆ ನಾನು ಬಂದಿರೋದು. ಮೊದಲು ಯಾವ ಥರ ಮಾಡ್ತಾ ಇರೋದು ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಶುಭ ಹಾರೈಸ್ತೀನಿ. ಮುಂದೆ ಅವರು ಭವಿಷ್ಯದಲ್ಲಿ ಅವರೊಬ್ಬ ದೊಡ್ಡ ಹುದ್ದೆಗೆ ಹೋಗ್ಲಿ, ರಾಜಕೀಯವಾಗಿ ಬೆಳೀಲಿ, ನಮ್ಮ ಸಹಕಾರ ಸದಾ ಇದೆ ಅಂತ ಹೇಳ್ತಾ, ಸೊ ಎಲ್ಲ ನಮ್ಮ ಇದೇನು ಕ್ಷೇತ್ರ ಮುಳುಬಾಗಿಲು ಕ್ಷೇತ್ರದ ಎಲ್ಲ ಮಹಾಜನತೆಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಅವ್ರ ಮೇಲೆ ಇತ್ತಿರೋ ಪ್ರೀತಿ ವಿಶ್ವಾಸಕ್ಕೆ ಇಷ್ಟು ಜನ ಬಂದು, ಸಾವಿರಾರು ಜನ ಬಂದು ಇವತ್ತು ಅವ್ರಿಗೆ ಅಭಿನಂದಿಸ್ತಾ ಇದ್ದೀರಾ. ಇದಕ್ಕೆ ಮುಂದುವರಿಲಿ, ಅವ್ರ ರಾಜಕೀಯದ ಭವಿಷ್ಯ ಉಜ್ವಲವಾಗಿರಲಿ, ನಮ್ಮ ಸಹಕಾರ ಸಹಾಯ ಇರುತ್ತೆ ಅಂತ ಮತ್ತೊಮ್ಮೆ